ಪ್ಯಾಂಟ್ ಬಿಚ್ಚನ ಮಾಡ್ತೀನಿ ಅದ್ರ ಮೇಲೆ ಮಾಡ್ತೀನಿ. ನಿಮ್ಗೆ ಯಾಕೆ ಪ್ರಾಬ್ಲಮ್ ಐತಿ? ನೀನ್ರ ಮಾಡ್ತೇನೆ ನಿನ್ ಗಂಡಗೆ ಏನ್ರ ಏನ್ ಪ್ರಚಾರ ಆಗೈತಿ? ಅದೇ ಏನು ಪ್ಯಾಂಟ್ ಬಿಚ್ಚಿ ಮಾಡ್ತಾವಂತ ಪ್ಯಾಂಟ್ ಬಿಚ್ಚಿ ಮಾಡ್ತಾವಂತ. ಏನ್ ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ನೀನು? ಏನೋ ನಿನ್ನವನ್ ಹೆಂಗದಿ ಆರಾಮದಿಲ್ಲ? ಹಿಂಗ್ಯಾಕ್ ಮಾತಾಡ್ತಿ ಬೇಕ ನೀನು? ಏ ಬಾರ್ಲೆಪ್ಪ ನೀನ್ ನಮ್ಮನೆ ಹುಡುಗದಿ ಮತ್ ಹಿಂಗ್ಯಾಕ ಅನ್ಸ್ತೀನಿ? ಆತ ಹಂಗಾರ ಆತರ ಊರ್ ಬಿಡಿದೆ. ನಿಂದು ನಿನ್ ಗಂಡದ ಏನೋ ಒಂದ್ ಸುದ್ದಿ ಕೇಳಿನಿ. ವಿಷಯ ನಿನ್ಗೂ ಗೊತ್ತಾತಿನ? ಅದೆಲ್ಲ ನೀನು ಸಣ್ಣ ಹುಡುಗದಿ, ನಿನಗದೆಲ್ಲ ಗೊತ್ತಾಗಲ್ಲ. ಹೋಗ್ ನನ್ ಗಂಡ ಬಂದ, ಹೋಗಲೇ. ಏನ್ ಮಾಡಕಂತಿಲ್ಲ ಕೂತ್ಕೊಂಡೆ? ಏನಿಲ್ಲ, ಸುಮ್ನೆ ಹಂಗೆ ಕೂತ್ಕೊಂಡಿನಿ. ಹಂಗಾರ ಒಳಗ ಏನಪ್ಪ ನಿಂದ ಅವಾಗೊಂದ್ ರೋಗ ಇತ್ತು, ಅದೇನೋ ಸರಿ ಆಯ್ತು, ಮತ್ ಇನ್ಯಾವ ಹೊಸ ರೋಗ ತಕೊಂಡ್ ಬಂದಿದ್ದಿ? ಅದೆಲ್ಲ ಗೊತ್ತಿಲ್ಲ. ಅದ ಪ್ಯಾಂಟಿಂದ ಅದು ಮಾಡಿ ನಡಿ. ಥೂ ಯಪ್ಪ, ಏನು ನಿನ್ನವು ನಾನು ಬಾ ಆತ. ನಿನ್ನ ಸಂಬಂಧ ನನಗೆ ಸಾಕಾಗೋಗತ್ತಪ್ಪ. ಅದೆಲ್ಲ ಹುಡಿಕೊಂಡು ಬರ್ತೀವಿ, ಒಂದಾದ್ಮೇಲೆ ಹುಡಿಕೊಂಡ್ ಬರ್ತೀಯಲ್ಲ. ಯಾವ್ದನ್ನ ಬುಕ್ ಓದಕತ್ತೀಯ, ಏನು ಓದಕತ್ತೀನಿ? ಈಗ ಸಮಾಧಾನ ಆತ್ ನೋಡ್ರಿ ಅಪ್ಪ. ಥೂ, ಈ ನನ್ನ ಮಗಂದು ಯಾವಾಗಲೂ ಇದೆಯಪ್ಪ, ಬರೀ ಜಿಪ್ಪು ನಂಗದು ಸಾಕಾಗೋಗೈತಿ. ಅಯ್ಯೋ, ಯಾರಾದ್ರೂ ನೋಡಿದ್ರೋ ಏನೋ ಗೊತ್ತಿಲ್ವಲ್ಲ. ಉಸುಳೆ ಮಗ ಹೆಂಗಂದ್ರೆ ಹಂಗೆ ಬಂದೇ ಬಿಡ್ತಾನೆ, ಗೊತ್ತು ಏನೋ ನೋಡಲ್ಲ. ಯಪ್ಪ, ಯಾರು ನೋಡದೇ ಇದ್ರೆ ಸಾಕು. ಥೂ, ಸಾಕಾಗೋಯ್ತು. ಅದರಲ್ಲೂ ಈ ಬ್ರಹ್ಮ ಎಲ್ಲಾರ ನಿಂತಿದ್ದಾನೋ ಕುತ್ಕೊಂಡಿದ್ದಾನೋ ಗೊತ್ತಿಲ್ಲ. ಅವ್ನು ಜಾಸ್ತಿ ಅಬ್ಸರ್ವೇಷನ್ ಮಾಡೋದು ಜಾಸ್ತಿ. ಇಲ್ಲೇ ಇಣ್ಕಿ ನೋಡ್ತಾ ಇರ್ತಾನೆ. ಯಾರಿಗೆ ಗೊತ್ತು, ನೋಡದೇ ಇದ್ರೆ ಸಾಕು. ಅಲ್ಲಿ ಬೇಗವ್ರಮ್ಮ ಆ ಬಸ್ಸೇ ನೀಡ್ತಿದ್ದಾಳಲ್ಲ, ಆಕಿ ನನ್ನ ಗಂಡಗೆ ನಾನೇ ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ಅಂತ ಅಂತದ್ ಏನ್ ಮಾಡ್ತಾರ ಅವ್ರೊಳಗೆ? ಏನ್ ಮಾಡ್ತಾಳೆ ನೋಡಕ್ಕೆ ಆಗ ಅಂತಿರ್ತಾಳ ಅನ್ನೋದು ನಾನೇ ಕೇಳೀನಿ. ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ಏನ್ ಮಾಡ್ತಾ ಏನೋ ಅದು ಒಟ್ಟ ಏನು ಗೊತ್ತಾಗಲ್ಲ. ನಿನ್ಗೇನ್ರ ಗೊತ್ತೇನ? ನನಗೆ ಏನು ಗೊತ್ತಾ? ನಾನು ಯಾಕೆ ನಿನ್ ಕೇಳಕತ್ತೀನಿ? ಗೊತ್ತಿಲ್ಲ ನಿನಗೆ? ನನಗೂ ಗೊತ್ತಿಲ್ಲ. ಆದ್ರೂ ನಾನು ನೋಡ್ತಿರ್ತನೆ, ಅಲ್ಲಿ ಎಲ್ಲಿ ಬೇಕಲ್ಲೇ ಕರೆಯೋದು ಆತ ಬರ್ತಾನ ಅಲ್ಲ ಯಾವಾಗ ಕೇಳ, ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ನನ್ನ ಗಂಡ, ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ನನ್ನ ಗಂಡಗಂತ ಏನ ಅಂತ. ಅದೇ ಅದು ಏನಂತ ಹೇಳಂತ ಹುಡುಗಿನ ಹೇಳ್ತೀನಿ ಹೇಳ, ನೀನು ಒಬ್ಬಕ್ಕೆ ಸಿತಿಲ್ಲ ಅವಾಗ ಹೇಳ್ತಂತ. ಯಾಕ ಅಂತದ್ ಏನೈತೇನ? ಅಂತದ್ ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ಅಂತ ಇರ್ತಾಳ ಯಾವಾಗಲಿ. ಅಲ್ಲ ಪಕ್ಕ ನೀನು ಅಲ್ಲೇ ಮನೆ ಅವ್ರಿಗೆ ನಿಮ್ಗೆ ದೂರ ಆಗಲ್ಲ, ಅಡ್ಡಾಡ್ಬೇಕಾದ್ರೆ ನಿಮ್ಮನ ಮುಂದೆ ಅಡ್ಡಿರ್ತಾಳ ಜಾಸ್ತಿ ಹುಡುಗಿ. ಅದಕ್ಕೆ ಏನ್ರ ಕೇಳ, ನಿನ್ಗೇನ್ರ ಗೊತ್ತಾನ? ನಾನು ಸುಮ್ಮನಿರಕ್ಕೆಲ್ಲ ಯಾವಾಗ ನೋಡಿ ಸಿಕ್ಳು ಅಂತಂದ್ರೆ ಬಿಡಲ್ಲ. ಹಿಂದಿನ ಕರೆ ಬಿಡೋದ್ ಆಕಿ ಮತ್ತೆ ನನ್ಗ ಬೈತಾಳ. ಹೆಂಗಾರ ಮಾಡ್ತಾರ ನಾವು ಪ್ಯಾಂಟ್ ಬಿಚ್ಚಿ ಅದು ಅಲ್ವೇ? ನೀನ್ರ ಮಾಡ್ತೇನೆ ನಿನ್ ಗಂಡಗೆ ಏನ್ರ ಪ್ಯಾಂಟ್ ಬಿಚ್ಚಿ? ಇಲ್ಲಿ ಹಿಂಗ್ ಕೇಳ್ತೇವೆ, ನಾನು ಹೋಗ್ತೀನಿ ಏನಾರ ನೀ ಅಂತ ಅಲ್ಲ ಇದ್ದಿದ್ದ ಕೇಳಿದ್ರಿ ಹುಡುಗಿ ಅಂತ ಸುಟ್ಕೊಡತ್ತೆ. ಬಿಡು ನಾನು ಹೋಗ್ತೀನಿ ಬಿಡು. ಏನು ಹೇಳಿದ್ರಿ ಕೇಳಿದ್ರಿ ಹೇಳಾಗಿಲ್ಲ. ಈಗ ನೋಡ್ರಿ ಕೇಳ್ತಾ ಕೇಳಿಂದ ಐತಲ್ಲ, ಬಿಡ ಅಂತ ಹೋಗ. ಈಕಿ ಮಾಡ್ತಾಳ ಅನ್ಸುತ್ತ, ಅದಕ್ಕೆ ಇಷ್ಟಕ್ಕೊಂದು ನಾ ಮನಸ್ಸು ಮೂಗು ಮುರಿದವಲ್ಲ ಅಂದ್ರೆ ಈಕಿ ಮಾಡ್ತಾಳ ಅನ್ಸುತ್ತೆ ನನ್ನ ಗಂಡಗೆ. ಅದಕ್ಕೆ ಹಿಂಗೆ ತಿಳ್ತಾಳ ಆಕಿ. ಬಸ್ಸಾನ್ ಹೆಂತಿ ಏನೋ ಅವ್ನ ಪ್ಯಾಂಟ್ ಬಿಚ್ಚಿ ಚಕನ ಮಾಡ್ತಾನೆ ಮಾಡ್ತಾಳೇನ್ರಿ ಈಗ? ಅದ ಹೆಂಗ್ ಮಾಡ್ತಾಳೆ ಆಕಿ ಪ್ಯಾಂಟ್ ಬಿಚ್ಚಿ? ಪ್ಯಾಂಟ್ ಬಿಚ್ಚೋದ್ರ ಹಂಗಲ್ಲರ್ಲಿ, ಗಂಡಂಟಿಗೆ ಅಟ್ಟ ಗೊತ್ತದ. ಪ್ಯಾಂಟ್ ಬಿಚ್ಚಿ ಮಾಡೋದಂದ್ರ ಒಂದಿನ ಪ್ಲಾನ್ ಹಾಕನ್ರಿ. ನೀನು ಹಿಂದೈಸ್ಬಾ, ನೀನು ಮುಂದೈಸ್ಬಾ, ನಾನು ಮಗ್ಲೇಸ್ ಬರ್ತನು. ಹ್ಞೂ ಅಂತಾರ ಮಕ್ಳು. ಇಂಥವ್ರು ಭಾರಿ ಕೇಳ್ತಾರ. ಪ್ಯಾಂಟ್ ಬಿಚ್ಚಿ ಮಾಡೋದ ನನಗೆ ಗೊತ್ತಿಲ್ಲರ್ಲಿ, ಇವತ್ತು ಹ್ಞೂ ಅಂತಾರ ನೋಡ. ಹಂಗ ಮತ್ತೆ ನಿನ್ ಗೊತ್ತದ ಏನಾಗತ್ತೆ ಹಿಂಗ ಅಂತ ಮತ್ತೆ ಹಂಗಿಲ್ಲ ನಿಮ್ಮ ಮುಂದೆ ಬಿಡಪ್ ಬಿಡ್ಬೇಕು. ಮತ್ತೆ ಹಂಗ ಬೇಡ ಒಂದ್ ದಿವ್ಸ ಕಿಟಕಿಯಾಗ ಎಲ್ಲಾರು ನೋಡ್ಬಿಡನ್ರಿ, ಏನ್ ಮಾಡ್ತಾರ ನೋಡೇ ಬಿಡೋಣ. ಅದು ಏನ್ ಲೇ ಇವ ನೋಡು ಸಣ್ಣ ಹುಡುಗಂತೆ, ಆಕಿಗೆ ಗೊತ್ತಾದ್ರೆ ಆಕಿ ಗಂಡ ಮೊದ್ಲ ಕುಡ್ದು ಬರ್ತಾನ. ನೀನು ಓಣಿ ಹಾಕಿ ಜಜ್ತಾನ ನೋಡಿ. ಮತ್ ನಮ್ಮ ಮನಿಗೆ ಬಂದು ಇಳಿದ್ರಿ ಏನ್ ಮಾಡ್ತಿದ್ವಿಪ್ಪ? ಅದೊಂದು ಅವ ಕುಡಿತಾನ ಮತ್ತೆ. ಸುಮ್ಮನಿರ್ಲಿ, ಬಸ್ ಇಲ್ಲ ಮೊದ್ಲ ಹಾಕಿ ಕುಡಿತಾನ ಅನ್ನೋದಕ್ಕೆ ಮತ್ತೆ ಹಾಕಿ ನೀನ್ ತಿಗೋಕೊಳ್ಳೋ ಪ್ಯಾಂಟ್ ಬಿಚ್ಚಿ ಅಂತ ಏನ್ ಮಾಡ್ತಾನ? ಪ್ಯಾಂಟ್ ಬಿಚ್ಚಿ ಅದ ಏನ್ ಮಾಡ್ತಾರ್ರಿ? ಓಣಿ ಹಾಕಿ ಪುಕ್ಕರ್ ಹಾಕ್ಬಿಟ್ಟೈತಿ ಅದು ಪ್ಯಾಂಟ್ ಬಿಚ್ಚದ. ಈಗ ಮಂದಿನ ನೋಡ್ರಿ ಎಲ್ಲರಿಗೂ ಬಸ್ ನಿಂತಿನ ಮಾಡ್ತಾಳಂತ ಪ್ಯಾಂಟ್ ಬಿಚ್ಚಿ. ಏನ್ಲಿ ನಿನ್ ಗೊತ್ತನ್ಲಿ? ಹೋದ್ರು ಅಲ್ಲಪ್ಪ ಒಂದೇ ಅಷ್ಟ್ರು ಹೋಗಿ ನೋಡೇ ಬಿಡ ಕಿಟಕಿಯಾಗ. ಅಷ್ಟ್ ಮಾಡನ್ರೇನ ಪ್ಯಾಂಟ್ ಹಾಕ್ಯಂದಾಗ ನೋಡ ಹಂಗೆ ಹುಡ್ಕೊಂಬಂದು ತಡ್ಕ ಇಲ್ಲ. ಈಗ ನೋಡಿದೀವಿ ನಾವು ಪ್ಯಾಂಟ್ ಹಾಕ್ಯಂದಾಗಿದ್ದೆ, ಈಗ ನೋಡಿದ್ರೆ ಹಿಂಗೆ ಇಟ್ಕೊಂಬಂದಿಲ್ಲ. ಏನದ ನೀವು? ಅಲ್ಲ ಬಳತ್ತಾಗಿಲ್ಲ ಇಲ್ಲೇ ಈಗಾರ ನೋಡಿ ಪ್ಯಾಂಟ್ ಹಾಕ್ಯಂದು ಒಳಗೋಗಿತ್ತು, ಒಳ ಬರ್ತದೆ ಇಟ್ಕೊಂಬಂದಿಲ್ಲ. ಏನು ನಿಮ್ದು ವಿಚಾರ ಗೊತ್ತಾಗೋದಲ್ಲ? ನಾವು ಹೊಸ್ತಾಗ ಮದುವೆ ಈಗ ರೀಸೆಂಟಾಗಿ ಅವೆಲ್ಲ ನಿಮ್ಗೇನೋ ಹೇಳ್ಬೇಕಂದ್ರೆ ಬಿಡಿಸಿ ಏನದ್ರಿ ನಿಮ್ಗೆ ಅರ್ಥ ಆಗಲ್ಲ. ನಾವು ಅಷ್ಟಾಗಿ ಮದುವೆ ಆದವ್ರು ಜಗ್ಗಿ ಜನ ನೋಡಿವಪ್ಪ, ನಿಮ್ಮಂತಾರ ನಿಲ್ ನೋಡಿಲ್ ಗುಡ್ಡ. ಏನು ಗೊತ್ತನೇ ಇಲ್ಲ ಏನು ಹೊಸ್ತಾಗಿ ಮದುವೆ ಆದ್ರೆ? ಮತ್ತು ಅವೆಲ್ಲ ಗೊತ್ತಿದ್ರಿ ಅದಕ್ಕೆ ಬರೀ ಇಂಥವು ಕೆಲಸ ನಿಮ್ಮಿಬ್ರು. ಅಲ್ಲ ಅಮ್ಮಿಬ್ರದ್ದು ಹೋಗ್ಲಿ, ಊರಾಗೆಲ್ಲ ನಿನ್ ಸುದ್ದಿ ಆಗೈತಿ ಗೊತ್ತೈತೇನ? ಶುದ್ಧಾಗಿರ್ಬೇಕಂತ ಹಂಗೆ ಮಾಡೋದು. ಏನಿಲ್ಲ ರೀಸೆಂಟಾಗಿ ಮದುವೆ ಆಗ್ಯಾವ,
ನಿನ್ನ ಗಂಡನ ಹೆಂಗದ ನಿಂಗೆಲ್ಲ ಅರ್ಥ ಆಗಲ್ಲ. ಈಕಿ ಹೋಗ್ಬಿಡು ಮುದುಕಿ. ನಿನ್ನಂಗೆಲ್ಲ ಮಾಡಲ್ಲ ಹೇಳಕ್ ನಿಂದ ಬಿಡ್ಬೇ ಈಕಿ ಮುದುಕಿ ಆಕಿಗೆ ತಿಳಲ್ಲ. ನಾ ಮುದುಕಿ ಎತ್ತಿದಲ್ಲ ನಿನ್ಕಿನ ಬಲ ಆಟ ಆಡಿ ನೋಡು. ನಾವು ಮಾಡಿಲ್ಲಪ್ಪ. ಊರು ತುಂಬಾ ಸುದ್ದಿ ಆಗೈತಿ. ಅಲ್ಲ ಎಲ್ಲರೂ ಅದ ಸುದ್ದಿ ಮಾತಾಡಕತ್ತ. ಹೋಗಾರ ಬರೋರು ಕೇಳಿದ್ದ ಯಾರ ಬ್ಯಾಗಾರ ಕೇಳು, ಯೂಟ್ಯೂಬ್ರ ಬ್ಯಾಗಾರ ಕೇಳು. ಅವು ಪ್ಯಾಂಟ್ ಬಿಸ್ತಾರ ಮಾಡ್ತಾರೆ. ಪ್ಯಾಂಟ್ ಏನ್ ಮಾಡ್ತಾರ ಟ್ಯಾಂಡ್? ನೀವು ಅನ್ಕೊಂಡಂಗೆ ಏನಿಲ್ವೇ, ನಮಗೂ ಪರ್ಸನಲ್ ಪ್ರಾಬ್ಲಮ್ ಇರ್ತಾವೆ. ನೀವು ಯಾಕೆ ಇಷ್ಟು ತಲೆ ಹಿಡಿಸ್ತೀರ ಅಂತ ನಮ್ಗೆ. ಪರ್ಸನಲ್ ಪ್ರಾಬ್ಲಮ್ ನೀನು ಪ್ಯಾಂಟಲ್ಲೇ ಇದೆ ಅವನು ಬೇರೆ ಇಲ್ಲಿಲ್ಲ ಪರ್ಸನಲ್ ಅಂತೆಲ್ಲ ನಮ್ಮ ಅದಪ್ಪ ಪರ್ಸ್ ಈಗೈತಿ ಇಲ್ಲ ಬಿಡು. ಕುರುಮ ಅದು ಪರ್ಸ್ ಅಲ್ಲ, ಪರ್ಸನಲ್ ವೈಯಕ್ತಿಕ ಅವ್ರವ್ರ ಮಾಡ್ಕೋದ ಬೇದ ಅವ್ರವ್ರದ್ದು. ಅವ್ರದವ್ರ ಅನ್ಕತ್ತಾರ. ನಿಮ್ಗೆ ಹೇಳಕ್ ಆಗಲ್ಲ, ನಿಮ್ ಜೊತೆ ಮಾತಾಡೋದು ದುಡ್ಡು. ನಂದ್ರ ಮಾಡ್ಕೊಂಡು ಇವ್ರು ಅಕ್ಕಿನದಕ್ಕೆ ಮದುವೆ ಹಾಕಿದ್ವಿ. ಅವೆಲ್ಲ ನಮ್ಗೆ ಪರ್ಸ್ನಲ್ ನಮ್ಗೆ ಏನೋ ಸಮಸ್ಯೆ ಇರ್ತಾವೆ. ನಾವು ಪ್ಯಾಂಟ್ ಬಿಸ್ತಾವ್ರೆಲ್ಲ ಮಾಡ್ತಾರೆ. ನಿಂಗೆ ಎದಕ್ಕೆ ಬೇಕು ಬೇರೆ? ಅಯ್ಯ ನಿನ್ನ ಪ್ಯಾಂಟ್ ಬಿಸ್ತಿ ಮಾಡ್ತಿ ಅದ್ರ ಸಲುವಾಗಿ ಕೇಳೋದು. ಪರ್ಸನಲ್ ವಿಷಯ ಅಂದ್ರೆ ಏನದು ಏನು ಯಾರಿಂದ ಪರ್ಸನಲ್ ಐತೆ ಅಂತಂದು ನಮ್ಮ ಇದಕ್ಕಿನ್ನ ಬಲ ಇದ್ದೋಳು. ಅಕ್ಕ ಹಿಂಗೆ ಕರ್ಕೊಂಡು ಹೋಗ್ಬೇ, ನನಗೆ ಹೆಂಗೆ ಹೇಳ್ಬೇಕು ಗೊತ್ತಾಗೋಲ್ಲ ಆಕಿಗೆ. ಶಿವ ಹೇಳಕ್ ಗೊತ್ತಾಗಲ್ಲ ನೋಡಿ. ಪರ್ಸನಲ್ ಅಂದ್ರೆ ಏನು, ಸಪ್ರೇಟ್ ಅಂದ್ರೆ ಏನು, ಫ್ರೀ ಆಗಿ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಅವಕ್ಕೆ ಯಾವ ಥರ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಇದು ಪ್ಯಾಂಟ್ ಬಿಸ್ತಾನೆ ಯಾಕೆ ಮಾಡ್ತಾ ಅಂತ ಏನೋ ಅಂತ ಹೇಳಕ್ ಗೊತ್ತಾಗಲ್ಲ ನೋಡ್ಬೇಕು. ಉಜ್ಗಂಡ್ಗಳು ಅತ್ತ ಹೇಳಲ್ಲ, ನಾವ್ ಕೇಳೋದು ಬಿಡಲ್ಲ. ನಡಿ ಸಾಕು, ನಡಿ ಅಪ್ಪ ನಡಿ. ಹೇಳೋದಿಲ್ಲ ನಾವ್ ಕೇಳೋದು ಎಲ್ಲ. ಆತ್ ಹೆಂಡ್ತಿ ಹತ್ರ ಹೋಗಮ್ ಸುಮ್ನಿರ. ಹೆಂಡ್ತಿ ಹತ್ರ ಮನೆಗೆ ಹೋಗ್ಬಿಟ್ಟು ಬೇಸ್ ಕೇಳೋದ್ ಮಾಡ್ತೀನಿ. ಏನಾಯ್ತು ಸಿಗ್ತಾಳೆ ಯಾಕಂದ್ರೆ ಬಾಯ್ ಬಿಡ್ತಾ. ಈಗ ಕರೆಕ್ಟಾಗಿ ಈಗ ಮನೆಯಿಂದ ಹೊರಗೆ ಹೊಂಟಾನಿಲ್ಲ. ಈಗ ಆಕಿ ಮನ್ಯಾಗ ಇರ್ತಾಳ. ಸೀದಾ ಮನೆಗೆ ಹೋಗಂಬ. ಮನೆಗೆ ಹೋಗಿದ್ರ ಆಕಿ ಇರ್ತಾಳ. ಬೇಸ್ ಹಿಡ್ಕಂದ್ ಅದ್ ಏನಂತ ಎಲ್ಲ ಪೂರ್ತಿ ತಿಳ್ಕೊಂಡ ಬಂದ್ಬಿಡಮ್ ಇವತ್ತು. ಅಷ್ಟ ಮಾಡ ನಡಿ. ಅದಾರ ಯಾಕೆ ತಲೆ ಗುಂಗಿಟ್ಕೊಂಡ್ ಕೂತಾರ ಬಂದ್ಬಿಡ ನಡಿ ಇವತ್ತು. ಪೂರ್ತಿ ಕೇಳಿದ್ವಿ ಅಂದ್ರೆ ಎಲ್ಲ ಗೊತ್ತಾಗ್ಬಿಡುತ್ತ. ಆಕಿ ನೀವು ಹೇಳ್ತಾಳ ಇಲ್ಲ ನೋಡ್ಬೇಕು. ಒಟ್ಟು ಮನೆಗೆ ಹೋಗ್ಬೇಕು. ಮನ್ಯಾಗ ಇರ್ತಾಳ ಬಾ ಆಕಿ ಹೋಗಂಬ. ಇವತ್ತು ಮುಂಜಾನೆ ನಾವು ಮಾಲ ಮನೆಗೆ ಹೋಯ್ನ ಕುಂತಿದ್ವಿಪ್ಪ. ಆಕಿನ ಗಂಡು ಬಂದ್ಬಿಟ್ನ. ಮತ್ತು ನಾ ಏನಾರ ಮತ್ತು ನನ್ನ ಬಗ್ಗೆ ಏನಾರು ತಿಳ್ಕೊಂಡಂತೆ ನಾವು ಓದ್ಬೇಕಂತೆ. ಸುಮ್ಮನೆ ಹಾಕಿ ನೋಡಿ ಒಂದು ಹಾಡು ಆಡ್ತೀನಿ. ಬಸ್ಯಾಮಾಲ ಜೋಡಿ ಮನೆ ಒಳಗ ಕೂಡಿ. ಸುಮೀರ್ಲೇ ಹುಚ್ಚ ಗಂಡ ಗೊತ್ತಾದ್ರೆ ನೀನು ಅರಿನ ಬಿಡ್ತೇನೆ ನೋಡಿಂದ. ಯಾಕೆ ಬೇಕಾ ಎಲ್ಲೋಗಿದ್ದಿ? ನಿನಗೆ ಆಗ್ಬೇಕದೆಲ್ಲ. ಏನು ಗಾಡಿ ಮನೆಗೆ ಬಂದ ನಾನು. ಅವ್ನು ನಿನ್ನ ಮನೆಗೆ ಬರ್ದ್ರೆ ಇನ್ನೆಲ್ಲಿಗೆ ಹೋಗ್ತಾನೆ? ನಮ್ಮ ಮನೆಗೆ ಬರ್ಬೇಕಲ್ವಾ? ಮತ್ತೇನು ಮಾಡಿದ್ರೆ ಏನೂ ಇಲ್ಲ. ಅದೆಲ್ಲ ನಿನಗೆ ಯಾಕೆ ಬೇಕು? ನಾವೇನೋ ಮಾಡ್ಕೊಂತೀವಿ. ಅಲ್ಲ ಮಾಲ ನೀನು ನೋಡಿದ್ರೆ ಪಾಪ ಅನಿಸ್ತೈತಿ ನನಗೆ. ಯಾಕ? ಎಷ್ಟು ಚಂದದಿ ನೋಡು. ಹೌದೌದು, ನಾನು ಮದುವೆಗಿದ್ರೆ ಇನ್ನೇಟ್ ಚಂದ ಇರ್ತಿದ್ದೆ. ಹುಚ್ಚ ಮದುವೆ ಕೈಟ್ ಗಿಟ್ ಬೇಕಾ ಬೇಡ? ಐಟು ಮ್ಯಾಚ್ ಆದ್ರೆ ಏನಾಗ್ತಲಿ ಹುಚ್ಚ ಜೋಡಿ ಹಂಗೈತ್ ನೋಡ್ರಿ. ಕರೆಕ್ಟಾಗಿ ಹೇಳ್ದೆ ಕಣೋ ನೀನು. ಅಯ್ಯೋ ನೀನು ಮುಟ್ಟ ಬದಲು ನಾನಾರ ಮುಟ್ಬೇಕಾಗಿತ್ತಲ್ಲ. ಛೀ ಏನಂಗ್ ಮಾತಾಡ್ತೀಯ? ನನ್ಗೆ ಅವ್ನ ಆಲ್ರೆಡಿ ನನ್ನ ಗಂಡ ಅದನ್ನ ಮದ್ವೆ ಆಗೈತಿ. ಅವ್ನು ಹೆಂಗೆ ಇದ್ರು ಗಂಡನೇ, ನಂಗೆ ಅವನೇ ಬೇಕು. ಅವನ್ ನೀನ್ ಮಾಡ್ತೀವ, ನೀನ್ ನಾವ ಮಾಡ್ತಾನ. ನಾವೇನೋ ಮಾಡ್ಕೊಂತೀವಿ, ನಿನಗೆ ಯಾಕ? ಇವ ಏನೋ ಹೇಳ್ತಿದ್ದೇನೋ ಪ್ಯಾಂಟ್ ಮಿಕ್ಸ್ ಮಾಡ್ತಾನ ಅಂತಂದೆ. ನಾನ್ ಪ್ಯಾಂಟ್ ಪಿಚ್ಚೆ ಮಾಡ್ತೀನಿಲ್ಲ, ಹಂಗೆ ಮಾಡ್ತೀನಿ. ನಿನಗೆ ಯಾಕೆ ಬೇಕು? ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ನಾನಲ್ವೇ ಇಡೀ ಊರ್ ಜನ ಅನ್ನಾಗತ್ತೈತಿ, ಅದಕ್ಕೆ ಕೇಳಿದ್ ನಾನು. ಹೌದು, ಊರ್ ಮಂದಿ ಸಾವಿರ ಮಾತಾಡ್ತಾರೆ, ಹಂಗಂತ ಊರ್ ಮಂದಿಗೆಲ್ಲ ತಲೆ ಕೆಡ್ಸ್ಕೊಳಕ್ ಆಗುತ್ತೇನಾ? ಇಡೀ ಊರ್ ಮಂದಿಗೆ ಗೊತ್ತಾಗಂಗೆಲ್ಲ ಮಾಡಿದ್ರೆ ನಾನೇನು ಅಂತ ನನ್ ಗಂಡಂಗ್ ಗೊತ್ತು, ನನ್ ಗಂಡನ್ ಬಗ್ಗೆ ನನಗ್ ಗೊತ್ತು. ನಾವಿಬ್ರು ಒಪ್ಪುದೇ ಸಾಕು, ಬೇರೆಯವ್ರ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ನೀವಿಬ್ರು ಏನಂತ ಇಡೀ ಊರವ್ರಿಗೆ ಗೊತ್ತಾಡಂಗಾರ. ಅಲ್ಲ ನೀನ್ ಏನೈತೆ ನನಗ್ ಗೊತ್ತು, ಬಟ್ ನಾನ್ ಏನದನಂತ ನಿನಗ ಗೊತ್ತಿಲ್ಲಲ್ಲ. ಅದ್ ತಿಳ್ಕೊಂಡ್ ನಾನೇನ್ ಮಾಡ್ಲಿ? ನೀನೇ ನನ್ ಗಂಡ ಅಲ್ವಲ್ಲ. ಈಗ ಹೂವನ್ನ ತಾಳಿ ಕಟ್ ಕರ್ಕೊಂಡ್ ಹೋಗಕ್ ರೆಡಿನ ನಂಗೆ ಅದೀನಿ. ಬೇಕಾಗಿಲ್ಲ. ನನ್ ಗಂಡ ಇದನ್ನ ಕೇಳಿಸ್ಕೊಂಡ್ರೆ ನಿನ್ನ ಕಡ್ದ್ಬಿಟ್ಟು ಫ್ರಿಡ್ಜಿಗೆ ಇಟ್ಬಿಟ್ಟು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ತಿಂತಾನೆ. ನಿನ್ ಗಂಡಗ ಒಂದ್ 90 ಕೊಟ್ರೆ ಸುತ್ತಾಪಕ್ಕನ. ನೀನ್ ಈಗ ಹೂ ಅಂತ ನೀನು ಹೂ ಅಂದ್ರೆ ಸೀದಾ ಜಾಲ್ಯಾಕ. ನಾವ್ ಅಲ್ಲಪ್ಪ, ನಂಗೆ ಬೇಡ. ಏನ್ರ ಮಾತಾಡ್ತಿದ್ದೆ? ಜಾಲಿ ಅಂದ್ರೆ ಜಾಲಿ ಗಿಡದ ಬದುಕೊಂದು ಗುಡಿ ಇಲ್ಲ ಅಲ್ಲೇ ಮರಿಯ ಗುಡಿ ಅಲ್ಲಿ ತಾಳಿ ಕಟ್ಟದ್ನು. ಹೋಗ್ರೋ, ಏನೇನೋ ಮಾತಾಡ್ತೀರ. ತಲೆನೋವು ಗಿರಾಕಿಗಳು. ಬಂದ್ಲೋಡು ಬೇಸ ಬಂದ್ಲು ಹಿಡ್ಕೊಂತಡಿ. ತಡ್ಕೋಬೇಕು. ಏನು ನಿನ್ ಗಂಡಂದು ನಿಂದು ಏನು ಊರಾಗ ದೊಡ್ಡ ಸುದ್ದಿ ಆಗಿಬಿಟ್ಟೈತಲ್ಲ. ಅಲ್ಲ, ನಿಮ್ದೇನ್ ಪ್ರಾಬ್ಲಮ್ ಅಂತೀನಿ? ಎಲ್ಲಿ ನೋಡ್ರಿ ನೀವೇ ತಗ್ಲಾಕ. ನಮ್ದಲ್ಲ ಪ್ರಾಬ್ಲಮ್, ನಿಮ್ದು ನಿಂದು ನಿನ್ ಗಂಡಂದು. ಏನಂತ ಹೇಳು. ಏನ ಬರೀ ಒಳ್ಯಾಕ ಹೋಗೋದು, ಪ್ಯಾಂಟ್ ಬಿಚ್ಚದ ಮಾಡೋದು, ಏನದು ಹೇಳು. ಪ್ಯಾಂಟ್ ಬಿಚ್ಚನ ಮಾಡ್ತಿಲ್ಲ, ಅದ್ರ ಮೇಲೆ ಮಾಡ್ತೀನಿ. ನಿಮ್ಗೆ ಯಾಕೆ ಪ್ರಾಬ್ಲಮ್ ಐತಿ? ಅದನ್ನೇ ಏನ್ ಮಾಡ್ತಿ ಹೇಳ ನಮಗ. ನಿಮಗೆ ಯಾಕೆ ಬೇಕದನ್ನ? ಆ ಮೊನ್ನೆ ಅದ್ಯಾವ್ದ ಹುಡುಗ ಅದ್ಯಾವ ಏನದ ಬ್ರಹ್ಮ, ಅವನು ನಿನ್ ಕುಂತಿದ್ನಂತ. ಅವನು ಏನ ಕೇಳ್ಯಾನ, ಅವನಿಗೆ ಏನೋ ಹೇಳಕ್ ಕಳಿಸಿ. ಆ ಹುಡ್ರು ಸಣ್ಣ ಸಣ್ಣ ಹುಡ್ರೆಲ್ಲ ಕೇಳಕತ್ತೆ ಬಂದ್ ಅವಿನ ಸಣ್ಣ ಮಕ್ಳು, ಅವ್ಕೆ ಹೆಂಗ್ ಗೊತ್ತು? ಅಂದ್ರೆ ಹೂ ಅನ್ನಕ್ ಬರಲ್ಲ ನಿನ್ಗ. ಹೂ ಅಂತೆಲ್ಲ ಬರ್ತಲ್ಲ ಹೇಳ. ಏನ್ ಹೇಳದಿರ್ತೈತಿ? ಏನಿಲ್ಲ.
ಎಲ್ಲ ಬರ್ತಂತ ಹೇಳ್ತಿದ್ದೆ ಹಾ ನಿಮಗೂ ಎಲ್ಲ ಗೊತ್ತಾನೆ ಮತ್ತೆ ಇನ್ನೇನ್ ಮಾಡೋದು ಏನ್ ನಾನು ಅವ್ನು ನೋಡಿದ್ ನನ್ನ ಗಂಡನ ಹೋಗಾಗ ಪ್ಯಾಂಟ್ ಹಾಕ್ಯಂಡ್ ಹೋದ ಸ್ವಲ್ಪ 5 ನಿಮಿಷ ಬಿಟ್ಟು ಮತ್ತೆ ನೋಡ್ತೀವಿ ಆಗಲ್ಲ ಲುಂಗಿ ಉಟ್ಕೊಂಡ್ ಬರಾಕತ್ತ ನೀವು ನೋಡಿದ್ರ ಅದು ಕರೆ ನೋಡಿದ್ರ ಅದನ್ನ ಅದ ಏನ್ ಮಾಡಿದ್ರಿ ಹಾಗಾದ್ರೆ ಅವನೇ ಕೇಳಿದ್ರಲ್ವಾ ನೀವು ನನ್ನ ಕೇಳಕ್ ಬರ್ತೀರಿ ಅವ್ನು ಕೇಳಿದ್ರೆ ಅವನು ಏನ್ ಹೇಳಲ್ಲ ನಮ್ಗೆಲ್ಲ ಇದೇನು ಸ್ಟೈಲ್ ಹಿಂಗ್ ಮಾಡ್ಬಿಟ್ಟೆ ನಮ್ಗೆಲ್ಲ ಇದೆಲ್ಲ ಇರ್ಬೇಕು ಒಂದ್ ಅವ ಇರ್ಬೇಕು ನಮ್ಗ ಊರಾಗ ಅಂತಂದ್ ಹೇಳ್ತಾನ ನೋಡಕ್ಕ ಇವಾಗಿದು ರೀಸೆಂಟ್ ಆಗಿ ಮದ್ವೆ ಆಗೈತಿ ನೀವು ಅದೆಲ್ಲ ಕೇಳೋದಲ್ಲ ಸರಿನಾ ನೀನ್ ರೀಸೆಂಟ್ ಆಗಿ ಮದುವೆ ಆಗಿದೆ ಅಂತ ಗೊತ್ತಾಯ್ತು ನೀನು ಒಬ್ಬಕ್ಕೇನು ಆಗಿಲ್ಲ ಊರಾಗ ಜಗ್ಗಿ ಜನ ಆಗ್ಯಾರ ಹೋದ್ ಸಲ ನೋಡಿದ್ರ ನನ್ನ ಗಂಡಗೆ ನಾನಾ ಮಾಡ್ತಾನಂತ ಓಡಾಡಿದ ಅದೇನೋ ಒಂದಾಗಿ ಗೊತ್ತಾಯ್ತು ನನಗೆ ನೀನ್ ಏನ್ ಮಾಡ್ತೀಯ ಅಂತ ಈ ಸಲ ಏನಿದು ಹೊಸ್ದಾಗಿ ಮತ್ತೆ ಒಂದು ನಾಟಕ ನಡೆಸಿರಿ ನೀವಿಬ್ರು ಅದೆಲ್ಲ ಸೀಕ್ರೆಟ್ ಅಕ್ಕ ಹೋದ್ಸಲ ಏನೋ ಪಾಪ ಹೋಗ್ಲಿ ಬಿಡು ನೀನು ಪಾಪ ಮಾನಸಿಕ ಆಗಿದ್ದಲ್ಲ ಏನೋ ಹೋಗ್ಲಿ ಬಿಡು ಅಂತ ಹೇಳಿನಿ ಎಲ್ಲದನ್ನು ಹೇಳಕ್ಕಾಗುತ್ತ ನಮ್ಮ ಮನೇಲಿ ನಮಗೂ ಒಂದು ಗಂಡ ಹೆಂಡತಿಗೂ ಒಂದು ಪ್ರೈವೇಟ್ ಅನ್ನೋದು ಬೇಕು ತಾನೆ ಎಲ್ಲದನ್ನು ಊರವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಅದೇನ್ ಸಂಸಾರ ಅಂತಾರ ನಮ್ದೇನೋ ಪರ್ಸನಲ್ ಇರ್ತದಪ್ಪ ಇದಂತ ಹೇಳಲ್ಲ ಅದರಲ್ಲೂ ದಯವಿಟ್ಟು ಕ್ಷಮಿಸಿ ಯಾಕೆ ಹೇಳಿಲ್ಲ ನಾನು ಈ ಪಕ್ಕದಲ್ಲಿ ಈ ಮುದುಕಿ ಬೇರೆ ಕರ್ಕೊಂಡ್ ಬಂದಿದ್ಯಾ ಈ ಅಜ್ಜಿ ಬೇರೆ ಗೊತ್ತಾನೆ ಊರೆಲ್ಲ ಟಾಮ್ ಮಾಡ್ಕೊಂಡ್ ಬರ್ತಾಳೆ ನನ್ನ ಮರ್ಯಾದೆ ನಾನು ಯಾಕೆ ತಡ್ಕೊಳ್ಳಿ ಯಾಕ ಮುದುಕಿ ಪದಕಿ ಅಂತಿದಲ್ಲ ಗೌರಮ್ಮ ಹಂಗಲ್ಲ ಹೇಳಕತ್ತಿಲ್ಲ ನಾನು ಯಾಕಂದ್ರೆ ಇದೆಲ್ಲ ಹೇಳೋ ವಿಷಯನ ಅವೆಲ್ಲ ಮನೆಗೆ ಸಂಸಾರದಿಂದ ನಮ್ದು ಸಂಸಾರ ಐತಿ ನಾವು ಸಂಸಾರ ಮಾಡ್ದಾರ ನಾವೇನು ಬೀದಿ ಮಂದಿ ಅಲ್ಲ ಒಂದ್ ಚಂದಾಗಿ ಏನಂತ ಹೇಳಂತ ಅಲ್ಲ ತಡಿ ಊರಾಗ ಗೊತ್ತಾಗುತ್ತಾ ಟಾಮ್ ಮಾಡ್ಕೊಂಡ್ ಬರ್ತಾ ಅಂತ ಹೇಳ್ತಿಯಲ್ಲ ಈಗೇನ್ ಗೊತ್ತಾಗಿಲ್ಲ ಅಂತ ಮಾಡಿ ನೀನ್ ಊರಾಗ ಒಂಚೂರು ಅಷ್ಟಷ್ಟ ಗೊತ್ತಾಗ್ಲಿ ಬಿಡಿ ಚೂರಲ್ಲ ಇದೆ ಇನ್ನೊಂದ್ ಚೂರು ಉಳ್ಕೊಂಡೈತಿ ಅಂತ ಹೇಳ ಏನಿಲ್ಲ ಅವ್ರು ಗೊತ್ತು ತಾನೆ ಜನಗಳು ಒಂಚೂರು ಸಿಕ್ಕಸಕ್ ಅದಕ್ಕೆ ಉಪ್ಪು ಖಾರ ಹುಳಿಗೆ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮಸಾಲ ಹಾಕೊಂಡ್ ಚಿಕನ್ ಮಾಡ್ಕೊಂಡ್ ತಿಂತಾರೆ ಅಂತ ಗೊತ್ತು ತಾನೆ ಮಂದಿಗೆಲ್ಲ ಪ್ರಚಾರ ಮಾಡಕ್ ಆಯ್ತದ ಏನೋ ಗಂಡ ಎಂತಿದ್ದು 4 ಕೋಟಿ ಮಧ್ಯದಲ್ಲಿ ಇರ್ಬೇಕು ಅದೆಲ್ಲ ಊರಿಗೆಲ್ಲ ಪ್ರಚಾರ ಮಾಡಕ್ ಆಯ್ತದ ಪ್ರಚಾರ ಆಗೇ ಬಿಟ್ಟೈತಿ ಅದನ್ನ ಹೇಳ್ತಾರದ ಇನ್ನೊಂದ್ ಚೂರು ಉಳ್ಕೊಂಡೈತಿ ಅದೇನು ಏನ್ ಪ್ರಚಾರ ಆಗೈತಿ ಅದ ಏನ ಬಿಗ್ ಪ್ಯಾಂಟ್ ಬಿಚ್ಚಿ ಮಾಡ್ತಾವಂತ ಪ್ಯಾಂಟ್ ಬಿಚ್ಚಿ ಮಾಡ್ತಾವಂತ ಏನ್ ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ನೀನು ಎಲ್ಲಾರ ಅಂತಾರ ಇಡೀ ಊರ್ ಮಂದಿ ತುಂಬಾ ಸುದ್ದಿಗೆ ನಮಗೀಗ ಸಾಕಾಗೇ ಬಂದೀವಿ ನಾವು ನಿನ್ನ ಹತ್ರ ಕೇಳಾಕ ಎಲ್ಲರೂ ಕೇಳು ಅದೆಲ್ಲ ಬಿಡು ಬ್ಯಾಡ್ ಬಿಡು ಅದೆಲ್ಲ ಹೇಳಕ್ಕಾಗಲ್ಲ ನಾನು ನಿನಗೆ ಹೇಳಿಲ್ವಾ ಅವ್ರು ಇದ್ದಾರೆ ನನ್ನ ಕೈಲಿ ಹೇಳಕ್ಕಾಗಲ್ಲ ಅಂತ ಹಂಗ ನಾನು ಒಬ್ಬಕ್ಕೆ ಸಿಕ್ಕಾಗ ಹೇಳ್ತೆ ಏನ್ ಮಾಡಕತ್ತೀಯ ನೀನು ನಿನ್ ಗಂಡನ ಜೊತೆ ಏನೇನ್ ಮಾಡ್ತೀಯ ಅಂತ ಹೇಳ್ಬಿಡ್ತೀಯಾ ನೀನು ಆ ಮುದ್ಕನ ಜೊತೆ ಏನೇನ್ ಮಾಡ್ತೀಯ ಅಂತ ಎಲ್ಲ ಹೇಳ್ಬಿಡ್ತೀಯಾ ಎಲ್ಲ ನಾನೇ ಹೇಳ್ಬೇಕಾ ನನ್ ಕೈಲಾಗಲ್ಲ ನಾನಂತ ಹೇಳಲ್ಲ ಅದೆಲ್ಲ ನಮ್ದು ಸಂಸಾರ ಇರ್ತತಿ 100 ಜನ 100 ಮಾತಾಡ್ತಾರೆ ಇಷ್ಟಲ್ಲೇ ಗೊತ್ತಾಗುತ್ತೆ ಅವ್ರು ನನ್ನ ಬಗ್ಗೆ ಮಾತಾಡ್ತೀರ ಅವ್ರು ಎಷ್ಟು ಖಾಲಿ ಇದಾರೆ ಅಂತ ಮಾತಾಡ್ಕಲೇ ಬಿಡಿ ನನ್ ಜೊತೆ ಫೇಮಸ್ ಆಗ್ತೀನಿ ನನ್ ಜೊತೆ ನನ್ ಗಂಡನ ಫೇಮಸ್ ಆಗ್ತಾನೆ ಹೌದೌದು ನಿನ್ ಗಂಡನ ಅದನ್ನ ಹೇಳ್ತಾನೆ ನೀನು ಅದನ್ನ ಹೇಳ ಫೇಮಸ್ ಆಗಕ ಮಾಡಕತ್ತೀರೇನ ಮತ್ತೆ ಇಬ್ರು ಫೇಮಸ್ ಆಗ್ತೀವಿ ನೀವೇನೋ ಅದು ಅಂತ ಕೇಳ್ತೀರ ಅವಾಗ ನಾವು ಅಂತ ಹೇಳ್ಕೊಂಡು ಹೊಡ್ತೀವಿ ಅದೆಲ್ಲ ಹೇಳ್ತಿ ಬಿಡು ಮಂದಿಗೆ ಏನ್ ಕೆಲಸ ಇರ್ತತಿ ಅವ್ರ ಮನೆ ದೋಸೆ ತೂತ ಆಗಿರುತ್ತೆ ಬೇರೆ ಮನೆ ದೋಸೆ ತೂತ ಅಂತ ಹುಡ್ಕಕ್ ಬರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಆಯ್ತದ ನಾನಂತ ಬೇರೆ ಮನೆ ತೂತ್ ಹುಡ್ಕಕ್ ಬರಲ್ಲ ಆ ತೂತ್ ಹುಡ್ಕಂಗ ನೀವು ಮಾಡ್ಕೊಂಡಿರಿ ಅದಕ್ಕ ಬರ್ತಾರ ಅವ್ರಿಗೆ ಏನ್ ಗೊತ್ತಿಲ್ಲ ನಿಮ್ ಮನೇಲಿ ಕಷ್ಟ ಐತಿ ನಿಮ್ ಮನೇಲಿ ನಮ್ಮ ಮನೆಗೂ ಐತಿ ನಾವೇನಾರು ಸುದ್ದಿ ಮಾಡಿ ಯಾರ್ಯಾರ ಅಲ್ವಾ ಮತ್ತೆ ನಿಮ್ದು ನೀವು ನೋಡ್ಕೊಳ್ಳಿ ನಿಮ್ ತೊಳ್ಕೊಳ್ಳಿ ನಮ್ದಲ್ಲಿ ಯಾಕೆ ತೊಳ್ಯಾಕ್ ಬರ್ತೀರಿ ಈಗ ನೀವು ತೊಳ್ಕೊಳಂಗ್ ಮಾಡ್ಕೊಂಡಿರಿ ಅದಕ್ಕ ಬಂದೀವಿ ನಾವು ತೊಳ್ಕೊಳಂಗ್ ಮಾಡ್ಕೊಂಡಿಲ್ಲ ನಮ್ದು ಯಾರ ಕೇಳ್ತಾರ ನೋಡು ಯಾರ ಬಂದ್ ಏನಾರು ಕೇಳ್ತಾರ ಯಾರು ಕೇಳಲ್ಲ ನಿಮ್ದು ಈಗ ಆಲ್ರೆಡಿ ಎಲ್ಲ ನಿಮ್ದು ಗೊತ್ತಾಗೈತಿ ನಿಮ್ದು ಬಂದು ಕೇಳಕತ್ತೆ ನೋಡ್ಬೇ 1000 ಜನ 1000 ಮಾತಾಡ್ಲಿ ನಾನಂತೂ ಒಟ್ಟ ತಲೆ ಕೆಡಿಸ್ಕೊಳ್ಳಲ್ಲ ಅದ್ರಲ್ಲೂ ನಮ್ದು ನನ್ ಗಂಡಂದು ವಿಷಯ ಅಂತೂ ಎಲ್ಲೂ ಬಿಡ್ಕೊಡಲ್ಲ ನಾನಂತೂ ಬಿಡ್ಕೊಡಲ್ಲ ಜನಗಳು ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ ಬಿಡಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕಾಗಲ್ಲ ಈಗ ಏನ್ ಮಾಡ್ತೇನ ನಾ ಹೇಳ ಆಕಿ ಒಟ್ಟು ಪ್ರಸಿದ್ಧ ಯಾಕೆ ಮಾಡ್ತದ ಅವ್ರದ್ದು ಅಷ್ಟು ತೂತು ಇವ್ರದ್ದು ಅಷ್ಟು ತೂತು ಇರತ್ತ ಹಿಂಗತಿ ಪ್ರಸಿದ್ಧ ಆಗ್ಬೇಕಂತ ಮಾಡಕತ್ರಿ ಏನ್ ಬೇಕಂತ ಹಂಗೆ ಅನ್ಕ ಹೋಗ್ಲಿ ನಾನು ಫೇಮಸ್ ಆಗ್ತೀನಿ ಎಲ್ಲರ ಜೊತೆನೂ ಒಂಚೂರು ಹಿಂಗೆಲ್ಲ ಮದ್ ಮಾಡಿ ಅಲ್ಲಿ ಕಿಸಿ ಬಿಡ ಹೋಗು ನಿನ್ ಕೆಲ್ಸ ಐತ್ ನೋಡ್ಕ ನೀನ್ ಹೋಗಮ್ಮ ಒಳ್ಳೆ ತಲೆ ತಿನ್ನಕ್ ಬಂದ್ಬಿಡ್ತಾರ ಅಲ್ಲಿ ಆಕಿನ ಗಂಡ ಹೇಳಿದ್ನಲ್ಲ ಆಗಲ್ಲ ನಮ್ದು ಒಂದ ಏನ ಇರ್ಬೇಕು ಅದಕ್ಕ ಮಾಡಕತ್ತೀನಿ ಅಂತ ಇವ್ರು ಹಂಗ್ ಬಾಯ್ ಬಿಡಲ್ ತಡಿ ಇವ್ರು ಬೇಸ್ ಏನ್ ಮಾಡ್ಬೇಕಂದ್ರ ಈಗ ನಾವ್ ಒಂದ್ ಐಡಿಯಾ ಮಾಡೋಣ ಆ ಇಬ್ರು ಗಂಡ ಹೆಂಡತಿ ಒಂದ ಕಡೆ ಇರ್ತಾರಲ್ಲ ಆ ಒಂದೇ ಕಡೆ ಇದ್ದಾಗನೇ ಹಿಡ್ಕೋಬೇಕು ಅವ್ರನ್ನ ಹಿಡ್ಕೊಂಡ್ ಅವ್ರಿಬ್ರ ಕೈಲೇ ಬಾಯ್ ಬಿಡಿಸ್ಬೇಕು ನಾವು ಅಷ್ಟ ಮಾಡೋಣ ಬಾ ಸಿಗ್ಲಿ ಬಾ ಸಿಕ್ಕಾಗ ಬೇಸ್ ಅವ್ರನ್ನ ಅವ್ರಿಬ್ರು ಹೋಗಿ ಬಿಡೋದ ಬೇಡ ನಾವು ನನ್ ಗಂಡ ಬಸ್ಸೆ ಮಾಡೋ ಕೆಲ್ಸಕ್ಕೆ ಯಾವ್ಯಾವ ಸ್ಟೈಲಲ್ಲಿ ಮಾಡ್ತಾನೋ ಏನೋ ಯಪ್ಪ ಎಷ್ಟು ಜನ ಕ್ವಶನ್ ಕೇಳ್ತಾರೆ ಗೊತ್ತಾ ನನಗಂತೂ ಆ ಎಲ್ಲಾ ಕ್ವಶನ್ಗಳನ್ನು ಉತ್ತರ ಮಾಡಿ ಅವಸರದಾಗ ಪ್ಯಾಂಟ್ ಎಲ್ಲೆಲ್ಲ ಬಿಚ್ಚಿ ಒಗದ್ ಬಿಡ್ತೀನಿ ಎಲ್ಲಿ ಐತ ನೋಡಿ ಎಲ್ಲಿ ಇಟ್ಟಿಯನ ನೀನ್ ಇವಾಗ ಮನೆಯಿಂದಾನೆ ಬಂದೆ ತಾನೆ ಹುಡ್ಕಕ್ ಏನ್ ಬ್ಯಾನಿ ಹುಡುಕಿದೆ ಅದು ಎಲ್ಲಿ ಹೋಗ್ದೇನ ಸಿಗ್ಲೇ ಇಲ್ಲ ನನಗೂ ಗೊತ್ತಿಲ್ಲಪ್ಪ ನನಗೂ ಯಾವ್ದೋ ಅರ್ಜೆಂಟ್ ಇರ್ತತಿ ನಾನು ಹಂಗೆ ಎಲ್ಲ ತೆಗ್ದೆಲ್ಲ ಬಿಸಾಕಿರ್ತೀನಿ ಎಲ್ಲಿ ಇರ್ತತಿ ಪಕ್ಕದ ಮನೆಯವ್ರ ತಗೊಂಡೋಗಕ್ ಆಯ್ತದೇನ ಮನೆಗೆ ಇರ್ತತಿ ಹುಡ್ಕೋಗ
ಮತ್ತೆ ಹುಡುಗಿ ಕೊಡ್ಬಾ ಬಡ ಅದನ್ನ. ಏ ಒಲ್ಲಪ್ಪ ನಂಗೆ ಸಾಕಾಗೋಗೈತೆ. ಅವ್ನು ಎಷ್ಟು ಜನ ಕೇಳ್ತಾರೆ ಗೊತ್ತಾ, ಏನು ನಿಂದು ನಿನ್ ಗಂಡಂಗು ಅದು ಇದು ಪ್ಯಾಂಟ್ ಅದು ಎಲ್ಲ ಕೇಳ್ತಾರೆ ಕಣೋ. ಅದೆಲ್ಲ ಯಾರು ಹೇಳಿದ್ರೆ ನೀನೇನಾರು ಹೇಳೇನಾ? ನನಗೂ ಅದನ್ನ ಕೇಳಿದ್ರೆ ಅವ್ರು ಯಾರು ಆಕಿ ಗೌರಮ್ಮ ಆಕಿ ಇನ್ನೋಬೇಕದಲ್ಲ ಆಕಿ ಮಾಡಕ್ ಕೆಲಸ ಇಲ್ಲ ಬರೀ ಇಂಥವ್ ಮಾಡ್ತಿರ್ತಾವ. ಯಾವಾಗ್ಲೂ ಯಪ್ಪ ನಾನು ಈ ಊರಾಗ ಇರ್ತೀನಲ್ಲ ಎಲ್ಲರೂ ಅವೇ ತಗ್ಲಾಕಂತಾವೆ. ಆ ಇಬ್ರು ಹೆಂಗಸರು ಬಿಟ್ಟರೆ ಬರೀ ಯಾರು ಕಣ್ಣಿಗೆ ಕಾಣಿಸಲ್ಲ. ನನಗಂತೂ ಬ್ಯಾಸ್ರ ಬಂದೋತು. ನಾನು ಬೈದಾನ ಆಗಲ್ಲ ಅವ್ರಿಗೆ ಅದ್ರ ಸಂಬಂಧ. ನಿಮ್ಗೆ ಎದಕ್ಕೆ ಬೇಕ್ರಿ? ಸುಮ್ಮನೆ ನಿಮ್ದು ನೋಡ್ಕೇರಿ ನೀವು. ನಮ್ಮ ಹೊಸ ಮದುವೆ ಆಗೈತಿ ಏನ್ರು ಮಾಡ್ಕೊಂತ ಅಂತ ಮತ್ತು ನಿನಗೂ ಗಂಟು ಬಿದ್ದಾರ ನೋಡು. ನನಗಂತೂ ನನ್ನ ಗಂಡನೇ ಹೋಗಿ ಕೇಳವ ಅಂತ ಹೇಳಿದೀನಿ ನೋಡು. ನನಗಂತೂ ಎಲ್ಲರಿಗೂ ಆನ್ಸರ್ ಕೊಟ್ಟು ಸಾಕಾಗೋಗೈತೆ ನೋಡು. ನಾನು ನೀನು ಏನು ಅಂತ ಕ್ಲಾರಿಟಿ ನನಗೂ ನಿನಗೂ ಗೊತ್ತೈತಿ, ಅದು ಈ ಮಂದಿಗೆ ಗೊತ್ತಿಲ್ಲ. ಬಟ್ ಈ ಮಂದಿ ಯಾಕೆ ಹಿಂಗೆ ಮಾತಾಡ್ತಾರೋ ನನಗಂತೂ ಸಾಕಾಗೋಗೈತಪ್ಪ. ನನಗಂತೂ ಯಪ್ಪ ಅವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತದಿಲ್ಲ, ಸಾಲ್ವ್ ಮಾಡ್ಕೊಡಲ್ಲ. ನಮ್ಮ ಹೇಳ್ರಿ ಇಲ್ಲೂ ಬಂದ್ರಾ? ಒಕ್ಕರ್ಸ್ಕೊಂಡ್ರಾ? ಬಂದ್ರಾ? ಹೇಳ್ರಿ ಏನ್ ಬೇಕು ನಿಮಗೆ? ಈಗ ಆತನ ಕಡೆ ಹೋದ್ರ ಆತೊಂದು ಹೇಳ್ತಾನ, ನಿನ್ನ ಕಡೆ ಬಂದ್ರ ನೀನೊಂದು ಹೇಳ್ತಿ. ಅದಕ್ಕೆ ನಾವು ನಿಮ್ಮಿಬ್ರು ಒಂದ ಕಡೆ ಸಿಗಲ್ಲ ಅಂತಾನೆ ಕಾಯಕತ್ತಿದ್ದೀವಿ. ಆದ್ರೆ ನಿಮಗೆ ಬೆಳಗ್ಗೆ ಮನೆ ಮಠ ಸಂಸಾರ ಗಂಡ ಹೆಂಡತಿ ಮಕ್ಕಳು ಅಡಿಗೆ ಮಾಡೋದು ಏನು ಇರಲ್ಲೇನಾ? ಏನಿಲ್ಲ, ಎಲ್ಲ ಮುಗಿಸಿ ಬಂದಿವಿ. ಯಾಕಂದ್ರೆ ನಿಮ್ ಸಲಾಗೇನೆ. ಅಲ್ಲ ಬೆಳಗ್ಗೆ ಆದ್ರೆ ಬಂದ್ಬಿಡ್ತಿರಲ್ಲ. ಬೆಳಗ್ಗೆ ಊರಾಗ ನಮಗ್ ಕೇಳಿ ಸಾಕಾಗೈತಿ. ಆ ಊರು ಸಬ್ರಿ ನಿಮ್ಗೆ ಯಾಕೆ ಅಂತೀನಿ ನಾನು. ಊರು ಚಪ್ಪರಿ ನಮ್ಗೆ ಯಾಕಂತ ಕೇಳ್ತಿಲ್ಲ. ಎಲ್ಲರೂ ಹಿಂಗ ಅನ್ಕತ ಹೋದ್ರೆ ನಿಮ್ದು ನಮ್ಗೆ ಗೊತ್ತಾಗಬೇಕಿಲ್ಲ. ಮಂದಿಗೆ ಎಲ್ಲರೂ ನಮ್ಮನ್ನ ವಿಚಾರ ಮಾಡ್ತಾರೆ. ನನ್ನ ಗಂಡ ಹೇಳ್ತಾನೆ. ಹೇಳಪ್ಪ ಹೇಳು ಕೇಳ ಅವನು. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನೀನ ಹೇಳೋರು ನನಗೆ ಹೇಳಕ್ಕಾಗಲ್ಲ ನೋಡ್. ನನಗೆ ಏನು ಗಂಟು ಬಿದ್ದಾಳ ಆಗಲಿಂತ್ರ. ಏನ್ ಗಂಟು ನನ್ನ ಗಂಡ ಹೇಳಿದ್ನಲ್ವಾ, ಸುಮ್ಮನೆ ಜಾಗ ಖಾಲಿ ಮಾಡಿ ತಲೆ ಖಾಲಿ ಮಾಡು. ಊರಾಗೆಲ್ಲ ಹುಡ್ರು ಹಾಳಾಗೊಂಟಾವ್. ಆ ಸಲ ಅಂತರೂ ಗಂಡಿಗೇನೋ ಜಡ್ ಇತ್ತಂತೆ ಏನೋ ಅಂತ ಹೇಳ್ತಿದ್ರಿ. ಈಗೇನೈತೆ ಅದ್ ಹೇಳು. ಹುಡ್ರೆಲ್ಲ ಹಾಳಾಗೊಂಟಾವ್ ನಿಮ್ ಸಲಾಗಿದ್ದ. ಏನನ್ನೋದು ಈಗ ಹೇಳಬೇಕು ನಿರ್ಧಾರ. ಏನು ನಮ್ದು ಸಾವಿರ ಇರ್ತೈತಿ, ಅದೆಲ್ಲ ಹೇಳಕ್ಕಾಗುತ್ತೆ. ಅಂತ ಸಾವಿರ ಇರ್ತೈತಿ. ಊರಾಗ ಏನು ಮದುವೆ ಯಾರು ಆಗ್ಯಾರ? ನೀವು ಆಗಿರ ಬೇ ಅವ್ರು ಯಾರಾದ್ರ ನಮ್ದ ಎದಕ್ ಮಾತಾಡ್ತೀರಿ ಬರೀ ಅವ್ರದ್ದು ಆಗೈತಿ. ಅದಕ್ಕ ಮಾತಾಡಕತ್ತೀವಿ ನಾವು. ಊರಾಗ ಯಾರ್ದಾರ ಸುದ್ದಿ ಹಿಂಗೆ ತೆಗೈತೆ ನಿಮ್ಗೆ. ನನಗೆ ನಿಮ್ಮ ನೋಡ್ತಾ ಇದ್ರೆ ನಗು ಬರಕತ್ತೈತಿ. ಅದು ಏನ್ ಮಾಡ್ತೀರಾ? ಇಲ್ಲಿ ನನ್ ಗಂಡಿದ್ದೇನಂತ ಸುಮ್ಮನಿದ್ದೀನಿ ಅಷ್ಟೇ. ಅಯ್ಯೋ ಅಂತ ನಾವ್ ಏನ್ ಮಾಡಕತ್ತಿ? ನಗಂತ ನೀವ್ ಮಾಡಕತ್ತಿ. ಅಂದ್ರೆ ನಿಮ್ದು ಸಮಸ್ಯೆಗಳು ಇರ್ತೈತಿ, ನಿಮ್ದು ಪ್ರಾಬ್ಲಮ್ ಐತೆ, ಅದೆಲ್ಲ ನೀವು ಸರಿ ಮಾಡ್ಕೊಳ್ಳಿ. ನಮ್ಮಿಬ್ರದ್ದು ಯಾಕೆ ನಿಮ್ಮಂಗೆ ಎಲ್ಲರಿಗೂ ಗೊತ್ತಾಗಿಲ್ಲ ಹೇಳ. ಏನ್ ಗೊತ್ತಾ, ನೀವಷ್ಟು ಟೆನ್ಷನ್ ಮಾಡ್ಕೊಂಡು ಇದ್ದೀರಾ. ನೋಡು ನಾವಿಬ್ರು ಆರಾಮಾಗಿ ನಮ್ ಕೆಲಸ ಮಾಡ್ಕೊಂಡು ನಾವ್ ಆರಾಮಾಗಿದ್ದೀವಿ. ಊರಾಗ ಮಂದಿ ಎಲ್ಲಾರು ಬರೀ ನಿಮ್ ಸುದ್ದಿನ ಮಾತಾಡ್ತಾರೆ. ನಮ್ ಸಮಸ್ಯೆ ಏನ್ರ ಮಾತಾಡ್ತಾರ ಯಾರು? ಊರಲ್ಲಿ ಹೊಯ್ಕೊಂಡು ಹೋಗ್ಲಿ ಬಿಡಿ, ನಮ್ಗೆ ಆಗ್ಬೇಕು. ಅದು ಅವ ನಮ್ ಸಂಬಂಧ ಅಲ್ಲ, ನಿಮ್ ಸಂಬಂಧ. ನೀವು ಕರೆಕ್ಟಾಗಿ ಅದ್ಬಕ್ಸ್ತಾರೆ ಇಟ್ಕೋಬೇಕು ಮಕ್ಳನ್ನ. ಎಲ್ಲೆಲ್ ಬೇಕೋ ಮಾತಾಡ್ಕೊಳ್ಳಿಂದ ಸುಮ್ನೆ ಬಿಟ್ಬಿಟ್ರೆ ಮಕ್ಳು ಅದನ್ನ ಇದ್ ಮಾಡ್ತಾವೆ. ನೀವು ಚೆನ್ನಾಗಿ ಹೇಳ್ತೀರಾ. ಎಲ್ರಿಗೆ ತಲೆ ಗುಳ ಬಿಟ್ಬಿಟ್ಟು ನೀವಿಬ್ರು ಆರಾಮ ಇದೀರಿ. ನಾವೇನಾರು ತಲೆಗುಳ ಬಿಟ್ಟಿದೀವ? ನಮ್ ಪಡಿ ನಾವಿದೀವಿ, ನೀವಿರಿ. ಏನ್ ಮಾಡ್ತೀರಿ ಅಂತ ಹೇಳ್ಬೇಕು. ಅಲ್ಬಿ ದೇಶದಾಗ ಎಂತಿಂತ ದೊಡ್ಡ ಸಮಸ್ಯೆ ಅದಾವು. ಅದನ್ನೆಲ್ಲ ಬಿಟ್ಟು ಇದ ಬೇಕಾ ನಿಮ್ಗೆ? ಅಲ್ಲಿ ಗಟ್ರ ಸರಿ ಇಲ್ಲ, ಅವು ಸರ್ಕಾರಿ ದವಾಖಾನ್ಯಾಗ ಅವು ಒಂದಿಷ್ಟು ಸರಿ ಇಲ್ಲ, ಅವನ್ನೆಲ್ಲ ಯೋಚನೆ ಮಾಡಲ್ಲ ನೀವು. ಆ ರೋಡ್ ಅಂತ ರೋಡು ಯಪ್ಪ ನಡ್ಕೊಂಡು ಹೋಗೋದು, ಅದು ಏನು ಗಾಡಿಗಳಂತೂ ಹೋಗೋದೇ ಇಲ್ಲ. ಅವನ್ನೆಲ್ಲ ಬಿಟ್ಟು ನಿಮ್ಗೆ ನನ್ನ ಪ್ಯಾಂಟಿಂದ ಸರಿ ಬೇಕ್ರಿ. ನಿಮ್ಗೆ ಪ್ಯಾಂಟಿಂದ ಸಮಸ್ಯೆ ಐತೆ ಅಲ್ಲ ನಿಮ್ಗೆ ಅಷ್ಟು ಸಮಸ್ಯೆ ಆಗಿದ್ದು ಹೋಗಿ ಕಂಪ್ಲೇಂಟ್ ಕೊಡು ಹೋಗತ್ತಾಗ. ಅದನ್ನ ಮುಗಿದ್ ಬಿಡೋದು ನಿಂದರ ಆಗಿ ಹೋಗತ್ತಾಗ. ಕಂಪ್ಲೇಂಟ್ ಕೊಡೋದಲ್ಲ. ನಾವು ಸ್ವಂತ ನಿಂತ್ಕೊಂಡು ಕೇಳಿದ್ರು ಪ್ಯಾಂಟ ಅಂತೀರಿ. ಬರೀ ಪ್ಯಾಂಟಿನ ಸಮಸ್ಯೆನ ಕೇಳಿ ದಾರ್ಗಟ್ಟೆಗೆ ಗೊತ್ತಾನ? ಬೇ ಈಗೇನು ನಿಮಗೆ ಪ್ಯಾಂಟ್ ಬೇಕಾದಲ್ಲ? ಅದ್ರಾಗ ಒಂದು 8 ಅದಾವಲ್ಲ, 8 ಅದಾವ, 1 2 ಕೊಟ್ಟು ಕಳ್ಸೋರಿಗೆ ಹೋಲಿ ತಗ. ಸುಮ್ಮನೆ ಬಸ್ಸೆ ನಾನು ಹೇಳ್ತೀನಿ ಬಸ್ಯ. ಪಾಪ ಅವರೆಲ್ಲ ಮಾನಸಿಕ ಮಾಡ್ಕೊಂಡು ಮತ್ತೆ ಏನಾರು BP ಶುಗರ್ ಏನಾರು ರೋಗ ಬಂದು ಸತ್ಕೆ ತೋದಾರ ಹೇಳ್ತೀನಿ ತಾಳು. ನಿಂಗೆ ಒಂದ್ಸಲ ಹೇಳ್ಬೇಡ ಅಂತ ಗೊತ್ತಾಗಲ್ಲ, ಹೇಳಕ್ ಹೋಗ್ಬಿಡು ಸುಮ್ಮನೆ. ಬೇಡ್ತೀನಿ ಬಸ್ಸೆ. ನೋಡು ಮಕ್ಕಳು ಒಂದು ವಾರ ಆಗೈತಿ ಅನ್ಸುತ್ತೆ. ನಾವು ಹೇಳ್ಬೇಡ ಅಂತ ಹಾಕೊಂಡ್ರೆ ಸುಮ್ಮನೆ ಹೇಳ್ತೀನಿ ಅಂತ ಹೇಳಕ್ ನೀ ಯಾಕೆ ಹೇಳ್ಬೇಡ ಬೇ ನನ್ನ ಮರ್ಯಾದೆ ಹೋಗೋದು ಹಂಗ ಹೇಳ್ಬೇಡ ಅಂದ್ರೆ ನಿಮ್ಮ ಕಾಲಾಗ ಪ್ಯಾಂಟ್ ಬಿಚ್ಚಿ ನೋಡಿ ಲುಂಗಿ ಉಟ್ಕೊಂಡು ಹೇಳಕೊಂತಾನೆ. ಇನ್ನೂ ಆದ್ರೆ ನಿಮ್ಮ ಕಾಟ್ ತಪ್ಪು. ಅದೆಲ್ಲ ಬಿಡು, ಹೇಳ್ತೀನಿ ಬಸ್ಯ. ಪಾಪ ಅವರು ಬ್ಯಾಡ ಮಾಲ. ಹೇಳ್ತೀನಿ ಬಸ್ಯ. ಬ್ಯಾಡ ಮಾಲ. ಹೇಳ್ತೀನಿ ಬಸ್ಯ. ಬ್ಯಾಡ ಮಾಲ ಪ್ಲೀಸ್. ನಾನು ಅದನ್ನ ಇಲ್ಲ ಸುರೇಶ್ ಹಂಗಿದಾರೆ ಇವ್ರು. ನಾ ಹೇಳ್ತೀನಿ ಅಲ್ಲ ಅವ್ರು ಇಲ್ಲೇ ಸುರೇಶನ ಕಾಣ್ತಾರ. ಸುಮ್ಮನೆ ನಾವು ಹೋಗಂಬ ನಮ್ಮ ಪಾಡಿಗೆ. ಬಸ್ಯ ಹಿಡಿ ಹೇಳ್ತೀನಿ ಅಂತ ಅಂತಾಳ ಹೇಳಕ್. ಬ್ಯಾಡ ಮಾಲ. ಸುಮ್ಮನೆ ಏನ್ ಬ್ಯಾಡ ಅಂತ ಹೇಳಿ ಬಸ್ಯ ಹೇಳ್ತೀನಿ. ಹೇಳ ಸಾಯತ್ತಾಗ ನನಗೆ ಕೇಳಾಕಾಗಲ್ದು. ಹೇಳ ಸಾಯತ್ತಾಗ ಹೋಲಿ ಅವ್ರಿಬ್ರು ಕಳ್ಸತ್ತಾಗ ಹೇಳ ಕಳ್ಸ. ಅಕ್ಕ ಏನ್ ಗೊತ್ತಿನಾ, ಕಿವಿ ನೆಟ್ಟಿಂಗ್ ಮಾಡ್ಕೊಂಡು ಕೇಳ್ರಿ. ಒಳ್ಳಂಬಳ್ಳ ನನ್ನ ಕ್ವಶನ್ ಕೇಳ್ಬೇಡ್ರಿ. ನೀ ಈಗ ತನ್ನ ಕೊರದ ಕಿವಿಯಾಗ ರಕ್ತ ಬರಕತ್ತೈತಿ ಹೇಳಿ ಮತ್ತೆ ಒಳ್ಳೆ ಅದನ್ನ ಹೇಳ್ಬೇಡ. ಮ್ಯಾಟ್ರ್ ಏನ್ ಗೊತ್ತಿನಾ? ಹೇಳೇನಾ? ಹೇಳ ಬಸ್ಯ ಹೇಳೇನಾ? ನಿಮ್ಮ ಮೌನ ಆಗಲಿಂತ್ರ ನನಗೂ ಕೇಳಿ ತಿಳಿಯಪ್ಪ ಹೇಳ ಸಾಯ್ಲಿ.
ನನ್ನ ಗಂಡಂಗೆ ಶುಗರ್ ಐತಿ, ಅವನು ಯಾವಾಗಲೂ ಹುಚ್ಚ ಬರ್ತಾನೆ 5 ನಿಮಿಷಕ್ಕೂ. ಆ ಪ್ಯಾಂಟ್ ಬಿಚ್ಚು ತೆಗ್ದು ಜಿಪ್ ಡೈಲಿ ಕಳ್ಕೊಂಬರ್ತಾನೆ. ಆ ಪ್ಯಾಂಟ್ನವರಿಗೆ ದಿನಕ್ಕೆ 10 ರೂಪಾಯಿ ತಗೊಂತಾರೆ ಪ್ಯಾಂಟ್ ಜಿಪ್ ಹಾಕೋಕ್ಕೆ. ಇವನ ಹತ್ರ ಇದೆ ಒಂದು 8 ಅಷ್ಟೇ. ಆ 10 ರೂಪಾಯಿನ ನಾನು ಉಳಿಸ್ತಾ ಇದ್ದೀನಿ, ನಾನೇ ಪ್ಯಾಂಟ್ ಜಿಪ್ ಹಾಕಿ ಆ ಪ್ಯಾಂಟ್ ಜಿಪ್ ಹರ್ಕೊಂಬರ್ತಾನೆ. ಅದು ಪ್ಯಾಂಟ್ ರೆಡಿ ಮಾಡಿ ಬಾ ಅಂತಾನೆ. ಅದು ಫುಲ್ ಹೇಳಕ್ಕಾಗಲ್ಲ, ಅದಕ್ಕೆ ಪ್ಯಾಂಟ್ ಅಂತ ನಾನು ಒಳಗೋಗಿ ಪ್ಯಾಂಟ್ ರೆಡಿ ಮಾಡಿ ಬರ್ತೀನಿ. ಆದ್ರೆ ಗೊತ್ತೇನಾ, ಆದ್ರ ಅವನಿಗೆ ಶುಗರ್ ಐತಿ ಅಂತ ನನಗೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು. ಮದ್ವೆಗಿನ್ನ ಮುಂಚೆ ಇವ್ನ ಮೂಸು ನೋಡ್ತಿರ್ಲಿಲ್ಲ. ಅದ್ರ ಏನ್ ಮಾಡುದು, ನಾನು ಹಣೆ ಬಾರ ಕಟ್ಕೊಂಡಿದ್ದೀನಿ ಅಂದ್ಮೇಲೆ ಅನ್ಭವಿಸ್ಬೇಕಲ್ವಾ. ನಿನ್ನ ಮೂವತ್ತಿ ನಾವು ಇಷ್ಟು ಸಲ ಕೇಳಿದೇವೆ, ಒಂದ್ಸಲ ಬಾಯಿ ಬಿಟ್ಟು ಹೇಳಕ್ ಏನ್ ರೋಗ ಬಂದಿತ್ತು? ಅವ್ನ ಹೇಳ್ಕೊಂಡ್ ಬಂದಿರಿ. ಅಲ್ಲ, ಆಣೆ ಮಾಡಿಸ್ಕೊಂಡಿದ್ದಾನೆ, ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನೋಡು ಪಾಪ, ನೋಡು ಮೂದಿ ನೋಡಿ ಹೆಂಗೈತೆ ಪಾಪ. ಅದು ಹೇಳಕ್ಕಾಗದೆ ಬಿಡಕ್ಕಾಗದೆ ಒದ್ದಾಡ್ತೈತೆ. ನಾವು ಒದ್ದಾಡಿದ್ದು ಇಲ್ಲ, ಮಂದಿಗೆಲ್ಲ ಗೊತ್ತದ ಈ ಸಣ್ಣ ವಯಸ್ಸಿಗೆ ಶುಗರ್ ಐತಿ, ಬೀಪ್ ಐತಿ ಅಂತ ಹೇಳಿ ಒಂದು ಮಾನಸಿಕ ಮಾಡಿ ಏನು ಯಾರಿಗ್ ಬರ್ಲಾರ್ದ ರೋಗ ಬಂದೈತಿ ನೋಡ. ಅಲ್ವೇ, ದೊಡ್ಡವ್ರಿಗೆ ಬಂದ್ರೆ ಏನೋ ನಡೀತತಿ ಪಾಪ. ನೋಡು ಎಷ್ಟು ಕೇಳಿ. ಹಂಗಂತಲ್ಲ, ಈಗ ಶುಗರ್ BP ಎಲ್ಲ ಆಡ ಮಕ್ಕಳಿಗೆ ಐತಿ ಅಂತವಕ್ಕೆಲ್ಲ ಮನ್ಸಿಗೆ ಮಾಡ್ಕೊಂತಾರ. ಅಲ್ಲ ಅವನೊಳ್ಳೆ ಮಾಡಿದ್ವಿ ನೀನು ಏನ ನನ್ಗದೆ ಎಲ್ಲ ಶಿವಂದಿಲ್ಲ, ಏನ್ ಮಾಡಕ್ಕಾಗುತ್ತೆ. ಅತ್ಗಿತ್ತಿ ಬಿಡ ಸುಳ್ಳ ತಲೆಗುಳ ಬಿಟ್ಬಿಟ್ಟು ನಮ್ಗ ಏನ್ ಕೆಲಸ ಎಲ್ಲ ನಿಂದ್ರಿಸಿ ನಿಮ್ಮ ಪ್ಯಾಂಟ್ ಬಿಚ್ಚಿ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬೇಡ. ಪ್ಯಾಂಟ್ ಬಿಚ್ಚಿ ಜಿಬ್ ರಿಪೇರಿ ಮಾಡ್ತೀನಿ ಅಂತ ಹೇಳು. ಎಲ್ಲಾರು ಹಿಂಗ ಹೇಳ್ಕೊಂಡ್ ತಿರ್ಗಾಡಿ ಮಾನ ಮರ್ಯಾದ ಕಳಿತೀಯಲ್ಲ. ಬಿಡು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತಾ ಇದ್ದೆ. ಮಂದಿ ಯಾಕೆ ಅರ್ಥ ಮಾಡ್ಕೋಬೇಕು? ಅಷ್ಟು ಮಂದಿಗೆ ಬ್ರೈನ್ ಎಲ್ಲಿದೆ ಗೊತ್ತಾ, ಮೊಳಕಳಲ್ಲಿ ಇದೆ ಅನ್ಸುತ್ತೆ. ಅದಕ್ಕೆ ಅವೆಲ್ಲ ಯೋಚನೆ ಮಾಡ್ತಾರೆ. ನಿನಗೆ ಹೇಳಾಕ್ತಾರ ಮತ್ತೆ ಅವರ ಮುಂದೆ ಸುದ್ದಿ ಸಿಗ್ತಾವ ಹಿಂಗ ಅಡ್ಡಾಡ್ಕೊಂತ ಹೋರಿ ಊರಾಗ. ಯಪ್ಪ ನಾವೆಲ್ಲ ಅದನ್ನ ಮಾಡ್ಕೊಂಡ್ ಕುಂದ್ರಮ್ಮ ನಡಿ. ಅಲ್ಲ ನಿನ್ನೆ ಕರೆಕ್ಟಾಗಿ ಪ್ಯಾಂಟ್ ಬಿಚ್ಚಿ ಮಾಡ್ತಾನ ಬದ್ಲು ಪ್ಯಾಂಟ್ ಜಿಪ್ ಹೋಗ್ಬೇ ನಡಿ ಮೊದಲ ತಲಿ ಇದಾಗಿ ನಿಮ್ಮ ಇನ್ನೊಂದ್ ಸುದ್ದಿ ನಾವೆಲ್ಲ ತಗದ್ ಬಿಡ್ಲೆ ನಿಂಗೆ ಖುಷಿ ಆತಂತ. ಓಟ ನನ್ನ ಮನ ಮರ್ದಿಲ್ಲ ಹಾಳು ಮಾಡ್ಕೊಂತ. ಆದ್ರೂ ಅವ್ರಿಗೆಲ್ಲ ರಿಲ್ಯಾಕ್ಸ್ ಸಿಕ್ತಂಗ ಆಯ್ತಲ್ಲ. ಬಿಡು, ಆಯ್ತು ನಡಿ ಹೋಗೋಣ. ಏನು ರಿಲ್ಯಾಕ್ಸ್ ಒಳ್ಳೆ ಕುಡಿಯೋತ್ತಾಗ ನಮ್ಮೂರಾಗ ಹುಟ್ಟಬೇಕಾ ಇವು. ಮತ್ತೆ ಪ್ಯಾಂಟ್ ರಿಪೇರಿ ಮಾಡೋ ಯಾವನ ಇದಾವ?